Hello everyone, welcome to Sanmargha classes. Let us see question number 27 of chapter Coal and Petroleum. What is carbonization? Carbonization ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. See, nearly 300 million years ago ಏನಿತ್ತು ಅರ್ಥಲ್ಲಿ ಸಮ್ ಫಾರೆಸ್ಟ್ ಎಲ್ಲ ವೆಟ್ಲ್ಯಾಂಡ್ ಅಲ್ಲಿ ಇತ್ತು ಡೆನ್ಸ್ ಫಾರೆಸ್ಟ್. ಈಗ ಸಮ್ ನ್ಯಾಚುರಲ್ ಪ್ರೊಸೆಸಸ್ ಲೈಕ್ ಫ್ಲಡ್ಡಿಂಗ್ ಇರಬಹುದು, ಈ ಎಲ್ಲ ರೀಸನ್ ಇಂದ ಏನಾಯ್ತು, ಕಾಡೆಲ್ಲ ಮುಳುಗೋಯ್ತು. ಆ ಟೈಮಲ್ಲಿ ದೇ ಬರೀಡ್ ಅಂಡರ್ ಸಾಯಿಲ್. ಈಗ ಆಸ್ ಮೋರ್ ಸಾಯಿಲ್ ಅದ್ರ ಮೇಲೆ ಡೆಪಾಸಿಟ್ ಆಗ್ತಾ ಹೋದಂಗೆ ಏನಾಗ್ತಾ ಹೋಯ್ತು, ಅದು ಕೆಳಗೆ ಹೋಗ್ತಾ ಹೋಯ್ತು, ಅಲ್ಲಿ ಟೆಂಪರೇಚರ್ ಮತ್ತೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು. ಆ ರೀಸನ್ ಇಂದ ಇವೆಲ್ಲ ಕೋಲ್ ಆಗಿ ಕನ್ವರ್ಟ್ ಆಗ್ತಾ ಹೋದ್ವು. ದಿಸ್ ಡೆಡ್ ವೆಜಿಟೇಷನ್ ಆರ್ ಕನ್ವರ್ಟೆಡ್ ಟು ದಿಸ್ ಡೆಡ್ ವೆಜಿಟೇಷನ್ಸ್ ಕನ್ವರ್ಟೆಡ್ ಟು ಕೋಲ್. ಇಟ್ ಈಸ್ ವೆರಿ ಸ್ಲೋ ಪ್ರೊಸೆಸ್, ಆಕ್ಚುಲಿ ಬಹಳ ಸ್ಲೋ ಪ್ರೊಸೆಸ್ ಇದು. ಸೊ ಇಲ್ಲಿ ಆ ಕೋಲ್ ಏನಿದೆ ವಿಚ್ ಕಂಟೈನ್ಸ್ ಮೋರ್ ಅಮೌಂಟ್ ಆಫ್ ಕಾರ್ಬನ್, ಹಾಗಾಗಿ ಈ ಪ್ರೊಸೆಸ್ ಅನ್ನ ಏನಂತ ಕರೆದ್ರು, ಕಾರ್ಬೋನೈಸೇಷನ್ ಅಂತ ಕರೆದ್ರು. ಇಲ್ಲಿ ಸಿ the slow process of conversion of dead vegetation into coal. ಈ ಡೆಡ್ ವೆಜಿಟೇಷನ್ ಇರೋದೆಲ್ಲ ಕೋಲ್ ಆಗಿ ಕನ್ವರ್ಟ್ ಆಗೋದು. ದಿಸ್ ಇಸ್ ವೆರಿ ಸ್ಲೋ ಪ್ರೊಸೆಸ್. So the slow process of conversion of dead vegetation into coal is called as carbonization. Thank you.